ಯಾಕೆ ದೂಸರೆ ಬಿಡ್ತಾ ಇದ್ದೀರಾ? ನಾ ಏನಾದ್ರು ಹೊಟ್ಟಿಸ್ಕೊಬಂತ? ಇಲ್ಲ ಕಣ, ಆ ರೋಡಲ್ಲಿ ಸರ್ ಮಾಮು ಬರ್ತಿದ್ರಾ, ನಾವಿಬ್ರು ಶಟಲ್ ಕಾಕ್ ಆಡುತ್ತಿದ್ವಾ, ನಾವು ದೂರದಿಂದ ನೋಡಿದ್ವಾ, ಶಟಲ್ ಕಾಕ್ ಎಲ್ಲ ಬಿಸಾಕಿ ನಾವಿಬ್ರು ಓಡ್ಕೊಂಡ್ಬಿಟ್ವಿ. ಅಷ್ಟೇನಾ? ನನಗೆ ಭಯ ಆಗೋಗಿತ್ತು. ಯಾಕೆ ಈ ಫುಟ್ಪಾತಲ್ಲಿ ಕೂತ್ಕೊಂಡು ಹೀಗೆ ದೂಸರೆ ಬಿಡ್ತಾ ಇದ್ದೀರಂತ. ಅದು ಸರಿ, ಮನೆ ತುಂಬ ಬೇಜಾರಲ್ಲಿದ್ದಾಳೆ. ಮನೆ ಮುಂದೆ ಒಬ್ಳೆ ಕೂತಿದ್ದಾಳೆ. ಪಾಪ ಅವಳು ಚಿಕ್ಕಮ್ಮನ ಕಾಟಕ್ಕೆ ಅನ್ಸುತ್ತೆ. ತುಂಬ ಸಪ್ಪಗೆ ಮಖ ಮಾಡ್ಕೊಂಡು ಕೂತಿದ್ದಾಳೆ. ಹೌದಾ? ಎಲ್ಲರೂ ಹೇಳ್ತಿದ್ರು ಅವ್ರ ಚಿಕ್ಕಮ್ಮ ಅವಳನ್ನ ರಾಣಿ ಥರ ನೋಡ್ಕೋತಾರೆ ಅಂತ. ಓ ಪಾಪ, ಮುದ್ದೋಗಿ ಅವಳನ್ನ ಮಾತಾಡ್ಸ್ಕೊಂಬರೋಣ ಬನ್ನಿ. ನಡೀರಿ ಬನ್ನಿ. ಚಿಕ್ಕಮ್ಮ ಪ್ಲೀಸ್, ನಾನು ಆಟ ಆಡೋಕೆ ಹೋಗ್ತೀನಿ, ಬೇಡ ಅನ್ಬೇಡಿ. ಚಿಂಟು ಮನೆ ಹತ್ರನೇ ಬಂದು ಕರ್ಕೊಂಡು ಹೋಗ್ತಾನೆ ಅಂತೆ. ಚಿಕ್ಕಮ್ಮ ಪ್ಲೀಸ್, ನಾನು ಓದ್ತೀನಿ. ಬೇಡ ಅಂತ ಹೇಳಿದ್ರೆ ಕೇಳಬೇಕು. ಎಲ್ಲೂ ಹೋಗ್ಬೇಡ, ಮನೆಯಲ್ಲೇ ಬಿದ್ದಿರು. ಅಕ್ಕ, ಆವಾಗಿಂತ ನಾನು ಬೇಜಾರಾಗಿ ಇಲ್ಲಿ ಕೂತಿದ್ದೆ. ಚಿಕ್ಕಮ್ಮನಿಗೆ ಫೋನ್ ಮಾಡಿದೆ, ಎಲ್ಗೂ ಹೋಗ್ಬೇಡ, ಮನೆಗೆ ಬಿದ್ದಿರು ಅಂದಿತ್ತು. ಥ್ಯಾಂಕ್ ಯು ಅಕ್ಕ ಬಂದಿದ್ದಕ್ಕೆ. ಥ್ಯಾಂಕ್ ಯು ನನಗೆ ಯಾಕೆ? ಅಲ್ಲಿದ್ದಾನಲ್ಲ ಅವನಿಗೆ ಹೇಳ್ಬೇಕು. ನೀನು ಇಲ್ಲಿ ಕೂತಿದ್ದಲ್ಲ, ಅವ್ನು ನೋಡಿದ್ನಂತೆ, ನನ್ನ ಹತ್ರ ಬಂದು ಹೇಳ್ದ. ಓ, ನೀನು ಹೇಳ್ದ ಅಣ್ಣ, ನಿಮಗೆ ಇಷ್ಟು ದೊಡ್ಡ ಥ್ಯಾಂಕ್ಸು. ಯಾಕೆ ನೀನು ನನ್ನ ನೋಡ್ಲಿಲ್ವಾ? ನಾನು ನಿನ್ನ ನೋಡಿ ಸ್ಮೈಲ್ ಮಾಡಿದೆ ಕಣೆ. ನೀನು ಯಾವುದೋ ಲೋಕದಲ್ಲಿ ಹಿಂಗೆ ಕೂತಿದ್ದೆ. ಅದು ಸರಿ, ನೀನು ಯಾಕೆ ಹೊರಗೆ ಬಂದು ಕೂತಿದ್ಯಾ? ಬೇಜಾರಾ? ಇಲ್ಲ ಯಾರಾದರೂ ಬೈದ್ರಾ? ಚಿಕ್ಕಮ್ಮ ನಿನ್ನ ಬೈದ್ರಾ ಪುಟ್ಟ? ಅದು ಸರಿ, ಚಿಕ್ಕಮ್ಮ ನಿನ್ನ ಚೆನ್ನಾಗಿ ನೋಡ್ಕೊತಿದ್ದಾರೆ ತಾನೆ? ಅಕ್ಕ ನೋಡ್ಕೊಂತಾರೆ, ನೋಡ್ಕೊಳ್ತಾ ಇಲ್ಲ. ಆದರೆ ನೀವು ಯಾರು ಹೇಳ್ಬಾರ್ದು. ನಾವ್ಯಾಕೆ ಹೇಳ್ತೀವಿ? ನಾವು ನಿಮ್ಮ ಫ್ರೆಂಡ್ಸು ಒಬ್ರಿಗೊಬ್ರು ಕುತ್ಕೊಳ್ಳಲಾಗುತ್ತಾ? ಫ್ರೆಂಡ್ಸ್ಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ. ಕಷ್ಟದಲ್ಲಿದ್ದಾಗ ಸಹಾಯ ಮಾಡ್ತಾರೆ, ಬೇಜಾರಲ್ಲಿದ್ದಾಗ ಖುಷಿ ಕೊಡ್ತಾರೆ. ಈಗ ನೋಡು, ನೀನು ನಮಗೆ ಮರಿ ಫ್ರೆಂಡ್. ಈಗ ನೀನು ಬೇಜಾರಲ್ಲಿದ್ದೆ ಅಲ್ವಾ, ನಿನ್ನ ಅಂಗಡಿಗೆ ಕರ್ಕೊಂಡೋಗಿ ಬೇಕಾದೆಲ್ಲ ಕೊಡಿಸ್ತೀವಿ. ಆದರೆ ನೀನು ನಮಗೆ ಎಲ್ಲ ವಿಷಯನೂ ಹೇಳಬೇಕು. ಸಂಕೋಚ ಪಡ್ದೇನೆ, ಭಯ ಪಡ್ದೇನೆ ಹೇಳಬೇಕು. ಬೇಕಾದ್ರೆ ನಾವು 3 ಜನನ ನಿಮ್ಗೆ ಪ್ರಾಮಿಸ್ ಮಾಡ್ತೀವಿ, ಚಿಕ್ಕಮ್ಮನಿಗೆ ಹೇಳಲ್ಲ ಅಂತ. ಫ್ರೆಂಡ್ಸ್ ಅಂತ ಅಷ್ಟು ಒಳ್ಳೆಯಡ, ನನಗೆ ಗೊತ್ತೇ ಇದ್ದಿಲ್ಲ. ಹಂಗಂದ್ರೆ ಎಲ್ರಿಗೂ ಫ್ರೆಂಡ್ಸ್ ಬೇಕೇ ಬೇಕಲ್ವಾ? ಬೇಕು, ಆದರೆ ಹುಷಾರಾಗಿ ನೋಡಿ ಫ್ರೆಂಡ್ಸ್ ಆಗಬೇಕು. ಫ್ರೆಂಡ್ಶಿಪ್ ಹೆಸರಿಟ್ಕೊಂಡು ಮೋಸ ಮಾಡ್ತಾರೆ, ಹುಷಾರಾಗಿರ್ಬೇಕು. ಅಯ್ಯೋ, ಅದೆಲ್ಲ ಅವ್ರಿಗೆ ಹೇಗೆ ಗೊತ್ತಾಗುತ್ತೆ? ನೋಡ್ಬಿಟ್ಟ, ನಿನ್ನ ಬಗ್ಗೆ ನೀನು ಜಾಸ್ತಿ ತಲೆ ಕೆಡಿಸ್ಕೋಬೇಡ. ಸದ್ಯಕ್ಕೆ ನಾವು 3 ಜನ ನಿನ್ನ ಬೆಸ್ಟ್ ಫ್ರೆಂಡ್ಸ್. ಫ್ರೆಂಡ್ಶಿಪ್ನಲ್ಲಿ ಒಂದು ಬೈದ್ರು, ಜಗಳ ಮಾಡಿದ್ರು, ರೇಗಿಸಿದ್ರು ಅಂತ ಟೂ ಬಿಡಬಾರ್ದು. ಒಬ್ರಿಗೊಬ್ರು ಬಿಟ್ಕೊಡ್ಬಾರ್ದು. ನಿನ್ನ ವಿಷಯನ ನಮಗೆ ಹೇಳು, ನನ್ನ ವಿಷಯನ ನಿನಗೆ ಹೇಳ್ತೀವಿ. ನಿಮ್ಗೆ ಯಾವಾಗ ತಿನ್ಬೇಕನ್ಸುತ್ತೆ, ಆಟ ಆಡ್ಬೇಕನ್ಸುತ್ತೆ, ಅವಾಗ ನಮಗೆ ಫೋನ್ ಮಾಡು. ಆಯ್ತು ಅಣ್ಣ, ಥ್ಯಾಂಕ್ಸ್. ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ಫ್ರೆಂಡ್ಶಿಪ್ ಅಂದ್ರೆ ಒಂದು ಬ್ಯೂಟಿಫುಲ್ ಪ್ಯಾಕೇಜ್. ಅಮ್ಮ ನನ್ನ ಚಿಕ್ಕಮ್ಮ ಮನೆಗೆ ಬಿಟ್ಟೋಗ್ರು. ಚಿಕ್ಕಮ್ಮ ಎಲ್ಲ ಕೆಲಸ ನನ್ನ ಕೈಯಲ್ಲೇ ಮಾಡಿಸ್ತವ್ರೆ. ಸಡಗ್ ಊಟನೂ ಕೊಡಲ್ಲ, ಆಟಾಡಕ್ಕೂ ಬಿಡಲ್ಲ, ಎಲ್ಲ ಕೆಲಸ ನನ್ನ ಕೈಯಲ್ಲೇ ಮಾಡಿಸ್ತವ್ರೆ. ಮೇಲೆ ನಾನು ಯಾವತ್ತೂ ಬೇಜಾರು ಪಡ್ಕೊಳ್ಳಲ್ಲ, ಒಬ್ಬೊಬ್ಳೆ ಕುತ್ಕೊಳಲ್ಲ. ನನಗೇನನ್ನ ಬೇಜಾರಾದ್ರೆ ತಕ್ಷಣ ಫೋನ್ ಮಾಡ್ತೀನಿ, ನಿಮ್ಮ ಜೊತೆ ಆಟಾಡ್ತೀನಿ. ಅಲ್ಲ ಕಣು, ಈಗ ಅರ್ಜೆಂಟಲ್ಲಿ ಬೇಕು ಹುಡುಗಿ. ನೋಡ್ಕೊಂಡು ಬರ್ತಾರ, ಎಕ್ಸಾಮ್ ಹತ್ರ ಬರ್ತಾಯಿದ್ರು, ನೋಡೋದು ಆಟಾಡ್ತಿದ್ರು ಅಂತ. ಅದು ಮೇಡಮ್, ಅವ್ರು ನೋಡಿದ್ರು ಅನ್ಸುತ್ತೆ. ಮೇಡಮ್ ಕೂಡ ಇಲ್ಲೂ ಕೂಡ ಬರ್ತಿದ್ರು. ಅವ್ರ ಮನೆ ಅಲ್ಲೇ ಇರೋದು ಅನ್ಸುತ್ತೆ. ಅಯ್ಯೋ, ಆ ಥರ ಇಲ್ಲಿ ಬಂದು ನೀನು ಇಲ್ಲಿ ಬಂದ್ಬಿಟ್ಟು ಯಪ್ಪ ಅಂತ ಅಲ್ಲಿ ಡೈರೆಕ್ಷನ್ ಮಾಡಬೇಕು. ಹಿಂಗೆ ಈ ಕಡೆ ತಗೋ, ನಾ ಎತ್ತಿಸ್ಕೊಂಬಂತ ಅಷ್ಟೇನೆ ನಿಂದು. ಹಾಂ, ನೀವು ಕೂತ್ಕೊಂಡ್ಬಿಡಿ ಇವಾಗ. ಕೂತ್ಕೊಂಡ್ಬಿಡಿ. ಹಾಂ, ಅವಾಗ ನೀನು ಬಂದ್ಬಿಡು. ಹಾಂ, ಆ ಕಡೆ ನೀವು ಬಂದ್ಬಿಡು. ಹಿಂಗೆ ಏದು ಬರ್ತಿದ್ದೀರ, ಯಾಕೆ ನಾ ಎತ್ತಿಸ್ಕೊಂಬಂತ ಅಷ್ಟೇ. ಆದರೂ ನಿನಗೆ ಗೊತ್ತೇ ಇಲ್ಲ, ನಿನ್ನ ಫ್ರೆಂಡ್ ಯಾರೋ ಒದ್ದಾಡ್ತಿದ್ರೆ, ಏನು ಹಿಂಗೆ ಒದ್ದಾಡ್ತಿದ್ದೀರಾ ಅಂತ ಕೇಳ್ತೀರಾ? ಯಾಕೋ ಹಿಂಗೆ ಒದ್ದಾಡ್ತಿದ್ಯಾ ಅಂತ ತಾನೇ ರೋಡಲ್ಲಿ ಬರ್ತಾಯಿದ್ರು. ಯಪ್ಪ, ನಾವಿಬ್ರು ಶಟ್ಲ್ ಆಡ್ತಾ ಇದ್ವಾ, ದೂರದಿಂದ ನೋಡಿದ್ವಾ, ಕಾಕು ಬ್ಯಾಟ್ ಎಲ್ಲ ಬಿಸಾಕಿ ಓಡ್ ಬಂದ್ವಿ ಹಂಗೆ ತಗೋ, ಫುಲ್ ಎಂಜಾಯ್ ಮಾಡ್ಕೊಂಡು. ಇಲ್ಲ ಕಣೋ, ಇಲ್ಲ ಕಣೋ, ಆ
ರೆಡಿ ರೆಡಿ ಒನ್ ಮೋರ್ ರೆಡಿ. ನೋಡಿದ್ವಾ ಹಾಂ ರೆಡಿ, ನೋಡ್ತಾ ಇರಿ ಆ್ಯಕ್ಷನ್. ನಾನು ಮಾಡ್ತಿರೋದು ಹಾಂ ಓಕೆ ಹೇಳ್ತಾ ಇರಿ. ದೂರದಿಂದ ನೋಡಿದ್ವಾ ದೂರದಿಂದ ನೋಡಿದ್ವಾ ಬ್ಯಾಟು ಬ್ಯಾಟು ಬಾಲ್ ಎಲ್ಲ ಕಾಕೆಲ್ಲ ಬಿಸಾಕಿ ಹಾಂ ಅಷ್ಟೇ ಅಂದ ಕೊಡು, ಒಬ್ರಿಗೊಬ್ರು ಕೈ ಕೊಡುವಾಗ ನಕ್ಕೊಂಡು. ಹಾಂ ರೆಡಿ, ಹಾಂ ಆ ಥರ ರೆಡಿ. ನೋಡ್ತಾ ಇರಿ, ರೆಡಿ. ಕುತ್ತಿಗೆಯಿಂದ ಆ್ಯಕ್ಟ್ ಮಾಡು. ಅಷ್ಟೇನಾ? ಯಪ್ಪ ನಂಗೆ ಭಯ ಆಗೋಯ್ತು. ಅಷ್ಟೇನಾ? ಯಪ್ಪ ನನಗೆ ಭಯ ಆಗೋಯ್ತು. ಸಿಂಪಲಾಗಿ ಆ್ಯಕ್ಟಿಂಗ್ ಮಾಡೋ. ಯಪ್ಪ ನಂಗೆ ಭಯ ಆಗೋಯ್ತು. ಯಪ್ಪ ನನಗೆ ಭಯ ಆಗೋಯ್ತು. ಹೇಳೋ ಯಪ್ಪ ನನಗೆ ಭಯ ಆಗೋಯ್ತು. ಹಿಂಗೆ ಯಪ್ಪ ನಂಗೆ ಭಯ ಆಗೋಯ್ತು. ಯಪ್ಪ ನನಗೆ ಭಯ ಆಗೋಯ್ತು. ಈ ಫುಟ್ಪಾತಲ್ಲಿ ಕೂತ್ಕೊಂಡು ಯಾಕೆ ರೋಡಿ ಅಂತ ಈ ಫುಟ್ಪಾತಲ್ಲಿ ಕೂತ್ಕೊಂಡು ಹಿಂಗೆ ತಗೋಬೇಡ ಕಣೋ, ನ್ಯಾಚುರಲ್ ಆಗಿ ಮಾಡು. ಈ ಫುಟ್ಪಾತಲ್ಲಿ ಕೂತ್ಕೊಂಡು ಯಾಕೆ ಎದುರಿಸಿ ಬಿಡ್ತಿದ್ದೀರಾ ಈ ಅಂತ. ಫುಟ್ಬಾತಲ್ಲಿ ಕೂತ್ಕೊಂಡು ಯಾಕೆ ಕೂತಿದ್ದಾಳೆ ಚಾಡಿ ಹೇಳೋ ಥರ. ಮಖನ ಸಪ್ಪು ಮಾಡ್ಕೊಂಡು ಕೂತಿದ್ದಾಳೆ. ಅಲ್ಲ ಕಣೋ, ಮುಖಾನ. ಮಲ್ಲಿ ಒಬ್ಳೆ ಬೇಜಾರಲ್ಲಿ ಕೂತಿದ್ದಾಳೆ. ಬೇಜಾರಿಂದ ಒಬ್ಳೆ ಕೂತಿದ್ದಾಳೆ. ಏನೋ ಯಾಕಿಷ್ಟು ಒದ್ದಾಡ್ತೀಯ ಕನ್ನಡಕ್ಕೋಸ್ಕರ ಭುವನ್? ಬಿಸಿಲು ಮತ್ತೆ ಅವಳು ಚಿಕ್ಕಮ್ಮ ಹುಡ್ಕೋತಿದ್ದಾರೆ ಅಂತ ಹೇಳಿದ್ರು. ಅಂತಿದ್ರು ನಡಿ ಮಾತಾಡ್ಸ್ಕೊಂಬರೋಣ ಅಂತ ಹೇಳ್ತಾರೆ. ನಡಿ ಮಾತಾಡ್ಸ್ಕೊಂಬರೋಣ. ಹಾಂ ಬನ್ನಿ ಅನ್ನಿ, ಬನ್ನಿ ಹಾಂ ಅಂತ ಹೋಗ್ತಾರೆ ಸರ್. ಹೌದಾ? ಮತ್ತೆ ಅಲ್ಲ ಸ್ಟಾಪ್ ಕೊಡಬೇಡ, ಬಸ್ ಸ್ಟಾಪ್ ಸಿಗಬಾ ಬಸ್. ಹಾಂ ಹೌದಾ? ಅಲ್ಲ ಅಲ್ಲ ಒಂಥರ ಹಿಂಗೆ ಗೊತ್ತಾಗ ನಡಿಗೆ ಹಿಂಗೆ ವಾಕಿಂಗ್ ಇರಬೇಕು. ಹೌದಾ? ಅಲ್ಲ ಕಡೆ ಮತ್ತೆ ಅವಳು ಚಿಕ್ಕಮ್ಮ ಅವಳನ್ನು ರಾಣಿ ಥರ ನೋಡ್ಕೊತಿದ್ದಾರೆ ಅಂತ ಯಾರೋ ಹೇಳಿದ್ರು. ಆ ಥರ ಹೌದಾ? ಮತ್ತೆ ಅವ್ರ ಚಿಕ್ಕಮ್ಮ ಅವಳನ್ನ ರಾಣಿ ತರ ನೋಡ್ಕೊತಾರೆ ಅಂತ ಯಾರೋ ಹೇಳಿದ್ರು. ಮೊದಲು ಹೋಗಿ ಮಾತಾಡ್ಸ್ಕೊಂಡು ಬರೋಣ ಕಣೋ. ಅಲ್ಲ ಇವನ ಹತ್ರ ಇವನು ಇದ್ದಾನಲ್ಲ, ಮೊದಲಿಗೆ ಅಷ್ಟು ಟೈಮ್ ತಗೋಣ. ಅರ್ಜೆಂಟು ಮೊದಲು ಹೋಗಿ ಮಾತಾಡ್ಸ್ಕೊಂಬರೋಣ ಕಣೋ. ಬಾ ಹೋಗೋಣ. ಹಾಂ ಅಲ್ಲ ಇವನಿಲ್ರ ನಡಿ ಹೋಗೋಣ. ಹಾಂ ಅಂತ ಬರಬೇಕು. ರೆಡಿ. ಹೌದಾ? ಮತ್ತೆ ಮೊದಲು ಎಲ್ಲರೂ ಮತ್ತೆ ಹೌದಾ? ಮತ್ತೆ ಎಲ್ಲರೂ ಹಾಂ ಕರೆಕ್ಟು. ಪಾಪ. ಹಾಂ ಅಲ್ಲ ಮೊದಲು ಹೋಗಿ ಮಾತಾಡ್ಸ್ಕೊಂಬರೋಣ. ಹಾಂ ರೆಡಿ ಆ್ಯಕ್ಷನ್. ಹೌದಾ? ಎಲ್ಲರೂ ಹೇಳ್ತಿದ್ರು ಅವಳು ಚಿಕ್ಕಮ್ಮ ಕರೆಕ್ಟಾಗಿತ್ತು. ಕರೆಕ್ಟಾಗಿತ್ತು. ರೆಡಿ ಬಿಟ್ಟ ನೋಡ್ತಾ ಇರು. ಸರ್ಪ್ರೈಸ್ ಅಲ್ಲಿ ಆ್ಯಕ್ಷನ್. ಹೌದಾ? ಎಲ್ಲರೂ ಹೇಳ್ತಿದ್ರು. ಹಾಂ ರೆಡಿ ಸರ್ ಆ್ಯಕ್ಷನ್. ರೆಡಿ ಚಿಕ್ಕಮ್ಮ ಪ್ಲೀಸ್ ಬೇಡ ಅನ್ಬೇಡಿ, ನಾನು ಆಟ ಆಡಕ್ಕೆ ಹೋಗ್ತೀನಿ. ರೆಡಿ ಹೊಡಿ. ನೋಡು ಎಲ್ಲೆಲ್ಲೋ ಕೂತ್ಕೊಂಡಿರ್ತೀವಿ, ಬೇಗ ಹೇಳಬೇಕು, ನಗ್ಬಾರ್ದು, ಕ್ಯಾಮ್ರಾ ಮುಂದೆ ನಗ್ಬಾರ್ದು. ಹಾಂ ಹೇಳು ಚಿಕ್ಕಮ್ಮ ಪ್ಲೀಸ್ ನಾನು ಆಟ ಆಡಕ್ಕೆ ಹೋಗ್ತೀನಿ, ಬೇಡ ಅನ್ಬೇಡಿ. ಹೇಳು ಚಿಕ್ಕಮ್ಮ ಪ್ಲೀಸ್ ಆಟ ಆಡಕ್ಕೆ ಹೋಗ್ಬೇಡಿ. ಆಟ ಆಡಕ್ಕೆ ಹೋಗ್ತೀನಿ. ಚಿಕ್ಕಮ್ಮ ಪ್ಲೀಸ್ ಆಟ ಆಡಕ್ಕೆ ಹೋಗ್ತೀನಿ. ನಗಬೇಡ, ಅವಳು ಮಕ್ಕಳು ಮುಂದೆ ನಿಂತು ನಗಬಾರ್ದು. ಪ್ಲೀಸ್ ಚಿಕ್ಕಮ್ಮ ಹೋಗ್ತೀನಿ. ಹಾಂ ಹೇಳು ಪುಟ್ಟ. ಚಿಂಟು ಮನೆ ಹತ್ರನೇ ಬಂದು ಕರ್ಕೊಂಡು ಹೋಗ್ತಾನಂತೆ. ಚಿಂಟು ಮನೆ ಹತ್ರನೇ ತಂದು ಕರ್ಕೊಂಡು ಹೋಗ್ತಾನಂತೆ. ಪ್ಲೀಸ್ ಚಿಕ್ಕಮ್ಮ ಹೋಗ್ತೀನಿ. ಪ್ಲೀಸ್ ಚಿಕ್ಕಮ್ಮ ಹೋಗ್ತೀನಿ. ಹಾಂ ಅಷ್ಟೇ ಓಕೆ. ಹಾಂ ಅಲ್ಲಿ ಕೂತ್ಕೊ. ಚೀಟಿ ಮಲ್ಲಿ ಕ್ಯಾಮ್ರಾ ಎಲ್ಲಿ? ಡಿಪ್ಪನ ಕ್ಯಾಮ್ರಾ ಎಲ್ಲಿ? ನೀನು ಅವಳನ್ನ ಯಾಕೆ ನಿಲ್ಲಿಸ್ತೆ? ನೀನು ಈ ಕಡೆ ಬರಬೇಕು. ಅಲ್ಲಿ ಬರಬೇಕು. ರೆಡಿ ಒನ್ ಮೋರ್. ಯಾರಾದ್ರೂ ಆರ್ಟಿಸ್ಟ್ ನಿಮಗೆ ಕವರ್ ಆಗ್ತಾರೆ ಅನ್ನೋದ್ರೆ ಟಿವಿಗೆ ಇದು ಬರ್ತೀನಿ. ನಮ್ಮ ಇಂಟಿನದು ಯಾಕಂದರೆ ಒನ್ ಮೋರ್ ಮಾಡಿ. ಅದನ್ನು ಇಟ್ಕೊಂಡಿರ್ಬೇಕಾದ್ರೆ ಇದು ನಗ್ತಾ ಇರು, ನೀವು ನಗ್ತಾ ಇರಿ. ಆ್ಯಕ್ಷನ್. ರೆಡಿ ಹಿಂಗೆ ನೋಡು. ಓ ಸಾರಿ ಅಣ್ಣ. ನೀನು ಹೇಳಿದ್ದಾ? ನಿಮ್ಗೆ ಇಷ್ಟು ದೊಡ್ಡ ಥ್ಯಾಂಕ್ಸ್. ಇವನು ಈ ಕಡೆ ಅಣ್ಣ ಸ್ವಲ್ಪ ಭುವನ್ ಸ್ವಲ್ಪ ಅಷ್ಟೇ ಇಲ್ಲಿ. ಓ ನೀನು ಹೇಳಿದ ಅಣ್ಣ, ನಿಂಗೆ ಎಷ್ಟು ದೊಡ್ಡ ಥ್ಯಾಂಕ್ಸ್. ನೋಡ್ತಾ ಇರಿ ಇವಳನ್ನ ನಗ್ತಾ. ಆ್ಯಕ್ಷನ್. ನಿಂಗೆ ಇಲ್ಲಿ ನೋಡ್ತಾ ಇರು ಬಿಫೋರು. ಆ್ಯಕ್ಷನ್. ಅದನ್ನು ಖುಷಿಯಾಗಿ ಹೇಳ್ಬೇಕಲ್ಲ. ಎಷ್ಟು ದೊಡ್ಡ ಥ್ಯಾಂಕ್ಸು. ಚಿಕ್ಕ ಮಕ್ಳ ಥರ ಹೇಳಿ. ರೆಡಿ ನೋಡ್ತಾ ಇರು. ಆ್ಯಕ್ಷನ್. ಓ ನೀನು ಹೇಳ್ದ ಅಣ್ಣ, ನಿಮಗೆ ಇಷ್ಟು ದೊಡ್ಡ ಥ್ಯಾಂಕ್ಸ್. ನಾನು ನಿಂಗೆ ಸ್ಮೈಲ್ ಮಾಡಿದೆ ಕಣೆ. ನಾನು ನಿಂಗೆ ಸ್ಮೈಲ್ ಮಾಡಿದೆ ಕಣೆ. ಹಿಂಗಂತ ನಾನು
ಹಂಗೆಲ್ಲ ತಗೋಬಾರ್ದು. ಫೋನ್ ತುಂಬ ಕೈ ಕಾಲೆಲ್ಲ ತಗೊಂಡ್ರೆ ಆರ್ಟಿಫಿಷಿಯಲ್ ಅನ್ಸುತ್ತೆ. ನಂಗೆ ಮನೆ ಹಂಗೆಲ್ಲ ಮಾತಾಡ್ತೀವ. ತುಂಬ ತಗೋಬೇಡ ಕಣೋ. ನಿನಗೂ ಯಾಕೆ ನೀನು ನನ್ನ ನೋಡಿಲ್ವಾ? ಯಾಕೆ ನೀನು ನನ್ನ ನೋಡ್ಲಿಲ್ವಾ? ಹಾಂ, ನಾನು ನಿನಗೆ ಸ್ಮೈಲ್ ಮಾಡಿದೆ. ನಾನು ನಿನಗೆ ಸ್ಮೈಲ್ ಮಾಡಿದೆ. ಸ್ಮೈಲ್ ಮಾಡ್ಕೊಂಡು ಹಿಂಗೆಲ್ಲ ನಾನು ನಿನಗೆ ಸ್ಮೈಲ್ ಮಾಡಿದೆ. ನಾನು ನಿನಗೆ ಸ್ಮೈಲ್ ಮಾಡಿದೆ. ನೀನು ಹಿಂಗೆ ಯಾವುದೋ ಲೋಕದಲ್ಲಿ ತೇಲಾಡ್ತಿದ್ದೆ. ನೀನು ಹಿಂಗೆ ಯಾವುದೋ ತೇಲಾಡ್ತಿದ್ದೆ. ನೀನು ಯಾವುದೋ ಲೋಕದಲ್ಲಿ ಹಿಂಗೆ ತೇಲಾಡ್ತಿದ್ದೆ. ಅಷ್ಟೇ ಸಿಂಪಲ್ ಆಗಿ ತಗೊಳ್ಳಿ ಆಕ್ಟಿಂಗ್ನ. ಒಳ್ಳೆ ಕೈ ಕಾಲು ಮೂರ ಹಿಂಗೆ ಆಕ್ಷನ್. ಅಲ್ಲ ಡೌನ್ ಇದ್ದೆ, ಬಗ್ಗಿದ್ದೆ. ಆಕ್ಷನ್. ವಾಯ್ಸ್ ಜೋರು. ಆಕ್ಷನ್. ಚೆನ್ನಾಗಿ ನೋಡ್ಕೊಂತ ಇರೋದು. ಚೆನ್ನಾಗಿ ನೋಡ್ಕೋತಾರೆ. ಚೆನ್ನಾಗಿ ನೋಡ್ಕೊಂತ ಇರೋದು. ಮತ್ತೆ ಮೆಲ್ಲ ಕೈ ಎತ್ತು ಹಿಡ್ಕೊ. ಇಲ್ಲಕ್ಕ ನೋಡ್ಕೊಳ್ಳಲ್ಲ. ಇಲ್ಲ ಅಕ್ಕ ನೋಡ್ಕೊಳ್ಳಲ್ಲ. ಆದರೆ ನೀವು ಯಾರು ಹೇಳಬಾರ್ದು. ಆದರೆ ನೀವು ಯಾರು ಹೇಳ್ಬಾರ್ದು. ಹಾಂ ರೆಡಿ. ಫಸ್ಟ್ ನೋಡ್ಕೋತಾರೆ. ಹಾಂ ನೋಡ್ಕೋತಾರೆ. ಇಲ್ಲ ಆಕ್ಷನ್. ಸೌಂಡ್ ವಾಯ್ಸ್ ಇಲ್ಲ ಕಣೆ, ವಾಯ್ಸ್ ಕೇಳಬೇಕಲ್ಲ ಕ್ಯಾಮ್ರಾಗೆ. ರೆಡಿ ಒನ್ ಮೋರ್. ಬೇಕಾದ್ರೂ ಮಾಡ್ತಾರೆ. ಫ್ರೆಂಡ್ಸಿಗೋಸ್ಕರ ಏನು ಬೇಕಾದ್ರೂ ಮಾಡ್ತಾರೆ. ಏನು ಬೇಕಾದ್ರೂ ಮಾಡ್ತಾರೆ. ಕಷ್ಟದಲ್ಲಿದ್ದರೆ ಸಹಾಯ ಮಾಡ್ತಾರೆ. ಕಷ್ಟದಲ್ಲಿದ್ರೆ ಸಹಾಯ ಮಾಡ್ತಾರೆ. ಬೇಜಾರಿದ್ದಾಗ ಖುಷಿ ಕೊಡ್ತಾರೆ. ಬೇಜಾರಲ್ಲಿದ್ದಾಗ ಖುಷಿ ಕೊಡ್ತಾರೆ. ಹಾಂ ಅಷ್ಟೇ. ನೀನು ಬೇಜಾರಲ್ಲಿದ್ಯಾ ಅಲ್ವಾ? ಅಂಗಡಿಗೆ ಹೋಗಿ ನನ್ನ ಅಂಗಡಿ ಕರ್ಕೊಂಡೋಗಿ ಬೇಕಾದೆಲ್ಲ ಕೊಡಿಸ್ತೀವಿ. ನಿನ್ನ ಅಂಗಡಿ ಕರ್ಕೊಂಡೋಗಿ ಬೇಕಾದೆಲ್ಲ ಕೊಡಿಸ್ತೀವಿ. ಹಾಂ ಅಷ್ಟೇ. ನೋಡಿ ಇವಾಗ ಮತ್ತೆ ಹೇಳ್ಕೊಡು. ಈಗ ನೋಡು. ಈಗ ನೋಡು. ಈಗ ನೋಡು. ಈಗ ನೋಡು. ಈಗ ನೋಡು. ನೀನು ನಮಗೆ ಮರಿ ಫ್ರೆಂಡು. ನೀನು ನನಗೆ ಮರಿ ಫ್ರೆಂಡ್. ಮರಿ ಫ್ರೆಂಡು ಎನರ್ಜಿ ಇರಲಿ. ಮರಿ ಫ್ರೆಂಡ್. ನೀನು ಬೇಜಾರಲ್ಲಿದ್ದೀಯಾ ಅಲ್ವಾ? ನೀನು ಬೇಜಾರಲ್ಲಿದ್ಯಾ ಅಲ್ವಾ? ನಾವು ನಿನ್ನನ್ನ ಅಂಗಡಿಗೆ ಕರ್ಕೊಂಡೋಗಿ ನಾವು ನಿನ್ನ ಅಂಗಡಿಗೆ ಕರ್ಕೊಂಡೋಗಿ ಬೇಕಾದೆಲ್ಲ ಕೊಡಿಸ್ತೀವಿ. ಬೇಕಾದೆಲ್ಲ ಕೊಡಿಸ್ತೀವಿ. ಸ್ಲೋ ಆಗಿ ಹೇಳಿ ಇನ್ನೊಂದ್ಸಲ. ಸ್ಲೋ. ನೀನು ನಮಗೆ ಈಗ ನೋಡು. ಈಗ ನೋಡು. ಹೇಳಿ ಇನ್ನೊಂದು ಸಲ ಹೇಳಿ. ನೋಡು ಈಗ. ನೋಡು ಈಗಲ್ಲ, ಈಗ ನೋಡು. ಈಗ ನೋಡು. ನೀನು ನಮಗೆ ಕರ್ಕೊಂಡೋಗಿ ಬೇಕಾದೆಲ್ಲ ಅದೇನಾಗುತ್ತೆ ಗೊತ್ತಾ, ಔಷಧಿಯಿಂದ ಸೈಕಲ್ ಕುಡಿದಾಗ ಇಲ್ಲ ಫಾಸ್ಟಾಗಿ ಓಡೋದಾಗ ಆಯಾಸ ಜಾಸ್ತಿ ಆಗುತ್ತಲ್ಲ, ಅವಾಗ ಏನಾಗುತ್ತೆ ನಮಗೆ ಉಸಿರಾಟ ಕಮ್ಮಿ ಆಗುತ್ತೆ. ನೀನು ಫಾಸ್ಟ್ ಹೇಳಿದಾಗ ಇಲ್ಲ ಒಂದೊಂದು ಎಗರ್ಕೊಂಡು ಹೋಗುತ್ತೆ. ಹಂಗೆ ನೀನು ಎಷ್ಟು ನಿಧಾನಕ್ಕೆ ಹೇಳುತ್ತೋ ಅಷ್ಟು ನೀನು ಬೇಗ ಬರುತ್ತೆ. ಅಷ್ಟೇ ಇಲ್ಲಿರೋದು. ಹೇಳು. ನೀನು ಬೇಜಾರಲ್ಲಿದ್ಯಾ ಅಲ್ವಾ? ನಿನ್ನ ಅಂಗಡಿಗೆ ಕರ್ಕೊಂಡೋಗಿ ಬೇಕಾದೆಲ್ಲ ಕೊಡಿಸ್ತೀವಿ. ನಮ್ಮ ಹತ್ರ ಹೇಳಬೇಕು. ಅದು ನೀನು ಎಲ್ಲ ವಿಷಯನೂ ನಮ್ಮ ಹತ್ರ ಹೇಳ್ಬೇಕು. ಸಂಕೋಚ ಪಡಬಾರ್ದು, ಭಯ ಪಡಬಾರ್ದು. ಸಂಕೋಚ ಪಡಬಾರ್ದು, ಭಯ ಪಡಬಾರ್ದು. ನೋಡು ಹಿಂಗೆ ತಗೋಬೇಡ. ಸಂಕೋಚ ಪಡಬಾರ್ದು, ಭಯ ಪಡಬಾರ್ದು. ಸಂಕೋಚ ಪಡಬಾರ್ದು, ಭಯ ಪಡಬಾರ್ದು. ಅಲ್ಲೇ ಸಂಕೋಚ ಪಡಬಾರ್ದು, ಭಯ ಪಡಬಾರ್ದು. ಸಂಕೋಚ ಪಡಬಾರ್ದು. ಅವ್ರು ಯಾರು ನೋಡಲ್ಲ. ಅಯ್ಯೋ ನೋಡ್ಬಿಟ್ಟು ಬೋರ್ಡಲ್ಲಿ ಏನು ಬರೀತಿದ್ದಾರೆ ಅಂತ ತಾನೇ ನೋಡಿದ್ರೆ ನಿಮ್ಗೆ ಬರೆಯೋಕ್ಕಾಗೋದು ನೋಟಲ್ಲಿ. ಇಲ್ಲಾಂದ್ರೆ ನೀವು ಹಂಗೆ ಬರ್ಕೊಂಡ್ಬಿಡ್ತೀರಾ. ಇಲ್ಲ ಅದೇ ಥರ ಅವ್ರು ಏನು ಮಾಡ್ತಾರೆ ಅನ್ನೋದು ನೋಡಬೇಕು. ಅವಾಗ ನಿಮ್ಗೆ ಬೇಗ ಅವ್ರು ಬರುತ್ತೆ. ಯಾರು ನೋಡಲ್ಲ, ಎಲ್ಲ ಪಂಡಿತರು. ಹ್ಞೂ, ಆದರೆ ನೀನು ಎಲ್ಲ ವಿಷಯ ನಮ್ಮ ಹತ್ರ ಹೇಳಬೇಕು. ಸಂಕೋಚ ಪಡಬಾರ್ದು, ಭಯ ಪಡಬಾರ್ದು. ಆದ್ರೆ ನೀನು ನಮಗೆ ಎಲ್ಲ ವಿಷಯ ಏನದು ಹಂಗೆ ಆದ್ರೆ ನೀನು ಎಲ್ಲ ವಿಷಯ. ಆದರೆ ನೀನು ನಮಗೆ ಹಿಂಗೆ ತಗೋ. ಆದರೆ ನೀನು ನಮಗೆ ಎಲ್ಲ ವಿಷಯನೂ ಹೇಳಬೇಕು. ಆದ್ರೆ ನೀನು ನಮಗೆ ಎಲ್ಲ ವಿಷಯ ನೋಡು ಕೈ ತಗೋಬಾರ್ದು. ಮೇಡಮ್ ಇಟ್ಕೊಂತೀವಿ. ನನ್ನ ನೋಡೋದೇ ಇಲ್ಲ ನೀನು ಕರೆಕ್ಟಾಗಿ. ನೋಡು ಮೇಡಮ್ ಹೆಂಗ್ ಮಾಡ್ತಾರೆ ನೋಡು. ಆದರೆ ನೀನು ಎಲ್ಲ ವಿಷಯ ನಮ್ಮ ಹತ್ರ ಹೇಳಬೇಕು. ಆದ್ರೆ ನೀನು ಎಲ್ಲ ವಿಷಯನ ನಮ್ಮ ಹತ್ರ ಹಿಂಗೆ ನಮ್ಮ ಹತ್ರ ಹೇಳಬೇಕು. ನಮ್ಮ ಹತ್ರ ಹೇಳ್ಬೇಕು. ಹ್ಞೂ, ನಾನು ನೋಡ್ಕೊಂಡು ಮಾಡಬೇಕು. ನನ್ನ ಹತ್ರ ಹೇಳು. ಆದರೆ ನೀನು ಎಲ್ಲ ವಿಷಯ ನಮ್ಮ ಹತ್ರ ಹೇಳಬೇಕು. ಆದ್ರೆ ನೀನು ಎಲ್ಲ ವಿಷಯನೂ ನಮ್ಮ ಹತ್ರ ಹೇಳ್ಬೇಕು. ಹಾಂ ಅಷ್ಟೇ. ಕರೆಕ್ಟಾ? ಆಯ್ತಾ? ಫಸ್ಟ್ ಲೈನ್ ಅದು. ಆದ್ರೆ ನೀನು ಸಂಕೋಚ ಪಡಬಾರ್ದು, ಭಯ ಪಡಬಾರ್ದು. ಸಂಕೋಚ ಪಡಬಾರ್ದು. ಹೇಳಲ್ಲ ಚಿಕ್ಕಮ್ಮನಿಗೆ ಅಂತ. ನಾವು ಮೂರು ಜನ ಬೇಕಾದರೆ ಪ್ರಾಮಿಸ್ ಮಾಡ್ತೀವಿ. ನಾವು ಮೂರು ಜನನು ಬೇಕಾದರೆ ನಾವು 3 ಜನನು ಬೇಕಾದ್ರೆ ಪ್ರಾಮಿಸ್ ಮಾಡ್ತೀವಿ. ನಿನ್ನ ಚಿಕ್ಕಮ್ಮನ ಹತ್ರ ಹೇಳಲ್ಲ ಅಂತ. ನಿನ್ನ ಚಿಕ್ಕಮ್ಮನ ಹತ್ರ ಹೇಳಲ್ಲ ಅಂತ. ಹಾಂ ಅಷ್ಟೇ. ನಾವು 3 ಜನ ಬೇಕಾದರೆ ಪ್ರಾಮಿಸ್ ಮಾಡ್ತೀವಿ. ನಾವು 3 ಜನ ಬೇಕಾದ್ರೆ ಪ್ರಾಮಿಸ್ ಮಾಡ್ತೀವಿ. ನಿನ್ನ ಚಿಕ್ಕಮ್ಮನ ಹತ್ರ ಹೇಳಲ್ಲ. ಹೇಳಲ್ಲ ಅಂತ. ಹಾಂ ಓಕೆ. ನಿನ್ನ ಸರಿ ಹೇಳ್ಬಿಟ್ಟ ಅಲ್ಲ ಅಂತ. ಚಿಕ್ಕಮ್ಮ. ಆಮೇಲೆ ಅಲ್ಲಿಂದಲೇ ಚೇಂಜಸ್ ತಗೋ. ಬೇಕಾದ್ರೆ ನಾವು 3 ಮಕ್ಕಳಿಗೆ ಪುಸ್ಲಾಯಿಸೋದು. ಬೇಕಾದ್ರೆ ನಾವು 3 ಜನನು ಪ್ರಾಮಿಸ್ ಮಾಡ್ತೀವಿ. ಒಂಥರ ಬೇರೆ ಥರ. ರೆಡಿ? ಇಲ್ಲಿಂದ ಸ್ಟಾರ್ಟ್ ಮಾಡಲ್ಲ. ಇಲ್ಲ ಶಟಗಿಂದಾನೆ. ಅದು ಇರೋದೇ ಚಿಕ್ಕ ಶಾರ್ಟ್. ರೆಡಿ? ಆದ್ರೆ ನೀನು ಆದರೆ ನೀನು ನಮ್ಮ ಹತ್ರ ಹೇಳಬೇಕು. ಯಾವ ಸಂಕೋಚನ ಇಲ್ಲದೆ ಹೇಳಬೇಕು ಅಲ್ವಾ? ಆದರೆ ನೀನು ಎಲ್ಲ ವಿಷಯನೂ ನಮ್ಮ ಹತ್ರ ಹೇಳಬೇಕು. ಆದ್ರೆ ನೀನು ಎಲ್ಲ ವಿಷಯನೂ ನಮ್ಮ ಹತ್ರ ಹೇಳಬೇಕು. ಹಾಂ, ಸಂಕೋಚ ಪಡ್ದೇನೆ, ಭಯ ಪಡ್ದೇನೆ ಹೇಳಬೇಕು. ಅದಲ್ಲ, ಸಂಕೋಚನ ಪಡಬಾರ್ದು, ಭಯನೂ ಪಡಬಾರ್ದು. ಸಂಕೋಚನೂ ಪಡಬಾರ್ದು, ಭಯನೂ ಪಡಬಾರ್ದು. ಬೇಕಾದ್ರೆ ನಾವು ಚೇಂಜಸ್. ಬೇಕಾದ್ರೆ ನಾವು 3 ಜನನ ಪ್ರಾಮಿಸ್. ನೋಡು 3 ಜನ ಅಂದಾಗ ನೋಡು ಆ ಕಡೆ ಹಾಕಿಸಿದ್ದಾರೆ. ಬೇಕಾದ್ರೆ ನಾವು 3 ಜನನ ನಿಂಗೆ ಪ್ರಾಮಿಸ್ ಕೈ ಮಾಡ್ತೀವಿ. ಎತ್ತು. ಇಷ್ಟೇ ಇದೆಯಾ? ಪ್ರಾಮಿಸ್ ಮಾಡ್ತೀವಿ. ಪ್ರಾಮಿಸ್ ಮಾಡ್ತೀವಿ. ಹಿಂಗೆ ತಗೋಬೇಡ. ಡೈರೆಕ್ಟ್ ಹಿಂಗೆ ತಗೋಬೇಡ.
ಪ್ರಾಮಿಸ್ ಮಾಡ್ತೀವಿ. ಪ್ರಾಮಿಸ್ ಮಾಡ್ತೀವಿ. ಇಲ್ಲೂ ಕೈ ಈ ಕಡೆ, ಕೈ ಈ ಕಡೆ ಇನ್ನು. ಅಲ್ಲಿ ನಿಮ್ ಚಿಕ್ಕಮ್ಮಂಗೆ ಹೇಳಲ್ಲ ಅಂತ. ನಿಮ್ ಚಿಕ್ಕಮ್ಮಂಗೆ ಹೇಳಲ್ಲ ಅಂತ. ಅಲ್ಲಿ ಇನ್ನೊಂದ್ಸಲ ಒಂದು ನೋಡ್ತಾರೆ. ಡಿಂಪಲ್ ಹಿಂದೆ ಹೋಗು, ಇನ್ನು ಹೋಗು. ಅಯ್ಯೋ ನಂಗೆ ಗೊತ್ತೇ ಇರಲಿಲ್ಲ. ಅಯ್ಯೋ ನನ್ಗೆ ಗೊತ್ತೇ ಇದ್ದಿಲ್ಲ. ಹಾಗಾದ್ರೆ ಎಲ್ರಿಗೂ ಫ್ರೆಂಡ್ಸ್ ಬೇಕೇ ಬೇಕಲ್ವಾ? ಎಲ್ಲರೂ ನೋಡಿ ನಗೋದಕ್ಕೆ ರೋಗನ ಎಲ್ರಿಗೂ ಆಡ್ಕೋತೀಯಾ? ಇವಾಗ ತೋರ್ಸು ನಿನ್ನ. ನಗಿಸ್ತಿದ್ದೆ ನಗಿಸ್ತಿದ್ದಲ್ಲ ಇಲ್ಲ, ನಾನು ನಿಜ ಅಕ್ಕ, ಫ್ರೆಂಡ್ಸ್ ಅಂದ್ರೆ ಅಷ್ಟು ಒಳ್ಳೆಯವರ? ಅಯ್ಯ ನಂಗೆ ಗೊತ್ತೇ ಇರಲಿಲ್ಲ. ಹಾಗಾದ್ರೆ ಎಲ್ರಿಗೂ ಫ್ರೆಂಡ್ಸ್ ಬೇಕೇ ಬೇಕಲ್ವಾ? ನಿಜ ಅಕ್ಕ, ಫ್ರೆಂಡ್ಸ್ ಅಂತ ಅಲ್ಲಾಡ್ಕು ಬೇಕೇ ಬೇಕೇ. ಅಲ್ಲಾಡ್ಬೇಕು ನಕ್ಕೊಂಡೇಳು. ನಿಜ ಅಕ್ಕ, ನಿಜ ಅಕ್ಕ, ಫ್ರೆಂಡ್ಸ್ ಅಂದ್ರೆ ಅಷ್ಟು ಒಳ್ಳೆಯವರ? ಫ್ರೆಂಡ್ಸ್ ಅಂತ ಅಷ್ಟು ಒಳ್ಳೆಯರ. ವೆರಿ ಗುಡ್. ಅಯ್ಯೋ ನಂಗೆ ಗೊತ್ತೇ ಇರಲಿಲ್ಲ ಪಾಪ ಥರ. ಅಯ್ಯೋ ನನ್ಗೆ ಗೊತ್ತೇ ಇದ್ದಿಲ್ಲ. ಹಾಗಾದ್ರೆ ಎಲ್ರಿಗೂ ಫ್ರೆಂಡ್ಸ್ ಬೇಕೇ ಬೇಕಲ್ವಾ? ಅಂತಂದ್ರೆ ಎಲ್ರಿಗೂ ಫ್ರೆಂಡ್ಸ್ ಬೇಕೇ ಬೇಕಲ್ಲ. ಅಷ್ಟೇ. ಒಟ್ಟು ಇದು ಬೇಡ, ಇದು ಆ ಬಾಯಿನ ಬೇಕೇ ಬೇಕಲ್ವಾ? ನನಗೆ ಗೊತ್ತೇ ಇದ್ದಿಲ್ಲ. ಅಲ್ಲಿಂದ ಹೇಳು. ಮತ್ತೆ ಎಲ್ರಿಗೂ ಫ್ರೆಂಡ್ಸ್ ಹಾಗಾದ್ರೆ ಎಲ್ರಿ ಗೊತ್ತಾಗುತ್ತೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ. ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ. ನೋಡು ಪುಟ್ಟ, ನೀನು ಅದ್ರ ಬಗ್ಗೆ ಎಲ್ಲ ಜಾಸ್ತಿ ತಲೆ ಕೆಡಿಸ್ಕೋಬೇಡ. ನೋಡು ಪುಟ್ಟ, ನೀನು ಅದ್ರ ಬಗ್ಗೆ ಎಲ್ಲ ಜಾಸ್ತಿ ತಲೆ ಕೆಡಿಸ್ಕೋಬೇಡ. ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಸದ್ಯಕ್ಕೆ ನಾವು 3 ಜನ ಹುಷಾರಾಗಿರ್ಬೇಕು. ಅಯ್ಯೋ ಏನಿದು ನಿಂಗೆ ಯಾವಾಗ ಹುಟ್ಟಿನ ದಡ್ಡು ಮಾಡ್ಬಿಡ್ತು. ಪ್ಯಾಕೇಜ್ ಬ್ಯೂಟಿಫುಲ್ ಪ್ಯಾಕೇಜ್ ನಗ್ತಾ ಹೇಳು. ಬ್ಯೂಟಿಫುಲ್ ಪ್ಯಾಕೇಜ್. ಬರೀ ಹೌದಾ? ಹೌದು. ವಾವ್, ನಂಗೆ ಇದೆಲ್ಲ ಗೊತ್ತೇ ಇರಲಿಲ್ಲ. ವಾವ್, ಇದೆಲ್ಲ ನನಗೆ ಗೊತ್ತೇ ಇದ್ದಿಲ್ಲ. ನಾನು ಅನ್ಕೊಂಡಿದ್ದೆ ಅಪ್ಪ ಅಮ್ಮ ಬಿಟ್ರೆ ನಮ್ಗೆ ಯಾರು ಇಲ್ಲ ಅಂತ. ನಾನು ಅನ್ಕೊಂಡಿದ್ದೆ ಅಪ್ಪ ಅಮ್ಮ ಬಿಟ್ಟರೆ ಇನ್ನು ಯಾರೂ ಇಲ್ಲ ಅಂತ. ಅಮ್ಮ ನನ್ನನ್ನ ಚಿಕ್ಕಮ್ಮನ ಮನೆಯಲ್ಲಿ ಬಿಟ್ಟೋದ್ರು. ಅಮ್ಮ ನನ್ನ ಚಿಕ್ಕಮ್ಮ ಮನೆಯಲ್ಲಿ ಬಿಟ್ಟು ಹೋದ್ರು. ಚಿಕ್ಕಮ್ಮ ನನ್ನ ಕೈಯಲ್ಲಿ ಎಲ್ಲ ಕೆಲಸ ಮಾಡಿಸ್ತಾರೆ. ಚಿಕ್ಕಮ್ಮ ನನ್ನ ಕೈಯಲ್ಲಿ ಕೆಲಸ ಮಾಡ್ತಾರೆ. ತಿನ್ನಕ್ಕೂ ಸರಿಯಾಗಿ ಕೊಡಲ್ಲ, ತಿನ್ನಕ್ಕೂ ಸರಿಯಾಗಿ ಕೊಡಲ್ಲ, ಆಟ ಆಡಕ್ಕೂ ಬಿಡಲ್ಲ. ಆತನಕ್ಕೂ ಬಿಡಲ್ಲ. ಇನ್ಮೇಲೆ ನಾನು ಯಾವತ್ತೂ ಬೇಜಾರಲ್ಲಿ ಕೂತ್ಕೊಳ್ಳಲ್ಲ. ಇನ್ಮೇಲೆ ಯಾವತ್ತು ನಾನು ಬೇಜಾರ ಕುತ್ಕೊಳ್ಳಲ್ಲ. ನಂಗೆ ಬೇಜಾರಾದ್ರೆ ನನಗೆ ಬೇಜಾರಾದ್ರೆ ನಿಮಗೆ ಫೋನ್ ಮಾಡ್ತೀನಿ, ನಿಮಗೆ ಫೋನ್ ಮಾಡ್ತೀನಿ, ನಿಮ್ ಜೊತೆ ಆಟ ಆಡ್ತೀನಿ. ನಿಮ್ಮ ಜೊತೆ ಆಟ ಆಡ್ತೀನಿ. ಅಷ್ಟೇ. ಅಮ್ಮ ನಾನು ಹೇಳಬೇಕಾ ಬೇಡವಾ? ಹೇಳ್ಬೇಕಾ ಬೇಡವಾ? ಬೇಡ 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 ಅಂದ ಮತ್ತೆ ಬೇಡ, ನಾನು ಹೇಳ್ತಿದ್ದೀನಿ ಇವಾಗ ಬೇಡ. ಡಿಂಪಲ್ ಅಡ್ಡ ಬರ್ಬೇಡ ಕಣೆ ಕ್ಯಾಮ್ರಾಗೆ. ಈ ಕಡೆ ಬಾಪುಟ. ಹಂಗೆ ನಿಂತ್ಕೊ, ಅವಾಗ್ಲೇ ನಿಂತಿದ್ದಲ್ಲ. ಅಪ್ಪ ಅಮ್ಮ ಬಿಟ್ರೆ ನಮ್ಗೆ ಯಾರು ಇಲ್ಲ ಅಂತ. ಅಪ್ಪ ಅಮ್ಮ ಬಿಟ್ರೆ ನನ್ಗೆ ಯಾರು ಕ್ಯಾಮ್ರಾಗ? ಅಕ್ಕಂಗೆ. ಅಪ್ಪ ಅಮ್ಮ ಬಿಟ್ರೆ ನಮ್ಗೆ ಯಾರು ಇಲ್ಲ ಅಂತ. ಅಪ್ಪ ಅಮ್ಮ ಬಿಟ್ರೆ ನನ್ಗೆ ಯಾರು ಇಲ್ಲ ಅಂತ. ಮನೆ ಬಿಟ್ಟೋಗ್ರ ಚಿಕ್ಕಮ್ಮ ಎಲ್ಲ ಕೆಲಸ ನನ್ನ ಕೈಲೇ ಮಾಡ್ತಾರೆ. ಚಿಕ್ಕಮ್ಮ ಎಲ್ಲ ಕೆಲಸ ನನ್ನ ಕೈಯಲ್ಲೇ ಮಾಡ್ತಾರೆ. ಮಾಡ್ತಾರೆ. ತಿನ್ನಕ್ಕೂ ಸರಿಯಾಗಿ ಕೊಡಲ್ಲ, ಆಟ ಆಡಕ್ಕೂ ಬಿಡಲ್ಲ. ತಿನ್ನಕ್ಕೂ ಸರಿಯಾಗಿ ಕೊಡಲ್ಲ, ಆತನಕ್ಕೂ ಬಿಡಲ್ಲ. ಇನ್ಮೇಲೆ ನಾನು ಯಾವತ್ತೂ ಬೇಜಾರಲ್ಲಿ ಕೂತ್ಕೊಳ್ಳಲ್ಲ. ಇನ್ಮೇಲೆ ಯಾವತ್ತೂ ನಾನು ಬೇಜಾರಾಗಿ ಕುತ್ಕೊಳ್ಳಲ್ಲ. ನಾನು ಬೇಜಾರಾದ್ರೆ ತಕ್ಷಣ ನಿಮ್ಗೆ ಫೋನ್ ಮಾಡ್ತೀನಿ, ನನಗೆ ಬೇಜಾರಾದ್ರೆ ನಿಮ್ಮ ತಕ್ಷಣ ನಿಮ್ಗೆ ಫೋನ್ ಮಾಡ್ತೀನಿ, ನಿಮ್ಗೆ ಆಟ ಆಡ್ತೀನಿ. ನಿಮ್ಮ ಜೊತೆ ಆಟ ಆಡ್ತೀನಿ. ಈಗ ಹೇಳ್ಕೊಡ್ಬೇಕಾ ಬೇಡವಾ? ಹೇಳ್ಕೊಡ್ಬೇಕು. ಹೌದಾ? ಹೆಂಗೆ ಹೇಳ್ಕೊಡ್ಬೇಕು? ಹೆಂಗೆ ಹೇಳ್ಕೊಡ್ಬೇಕು? ಆಕ್ಟಿಂಗ್. ಮಕ್ಳ ತರನ ದೊಡ್ಡವ್ರ ತರನ? ಆಕ್ಟಿಂಗ್ ಹೇಳ್ಕೊಡು. ಚಿಕ್ಕೋರ್ ತರ. ಚಿಕ್ಕವರಂದ್ರಿ ರೆಡಿ? ಹೌದಾ ಅಕ್ಕ, ನಂಗೆ ಗೊತ್ತೇ ಇರಲಿಲ್ಲ. ಇದಿಲ್ಲ, ಗೊತ್ತೇ ಇರಲಿಲ್ಲ. ನಾನು ಅನ್ಕೊಂಡಿದ್ದೆ ಅಪ್ಪ ಅಮ್ಮ ಬಿಟ್ಟರೆ ನಮ್ಗೆ ಯಾರು ಇಲ್ಲ ಅಂತ. ಅಮ್ಮ ನನ್ನ ಚಿಕ್ಕಮ್ಮನ ಮನೇಲಿ ಬಿಟ್ಟೋದ್ರ, ಚಿಕ್ಕಮ್ಮನ ಕೈಯಲ್ಲಿ ಎಲ್ಲ ಕೆಲಸ ಮಾಡ್ತಾರೆ, ಆಟ ಆಡಕ್ಕೂ ಬಿಡಲ್ಲ. ಇನ್ಮೇಲೆ ನಾನು ಯಾವತ್ತೂ ಹೊಡೆದು ಕೊಡಲ್ಲ. ನನಗೆ ಬೇಜಾರಾದ್ರೆ ತಕ್ಷಣ ಫೋನ್ ಮಾಡ್ತೀನಿ, ನಿಮ್ಗೆ ಆಟ ಆಡ್ತೀನಿ. ಒಂದ್ಸರಿ ಹೇಳ್ತೀನಿ, ಕೇಳಿಸ್ಕೊಂಡು ನೋಡ್ತಾ ಇರು. ಹೌದಾಕ, ನಂಗೆ ಗೊತ್ತೇ ಇರಲಿಲ್ಲ. ನಾನು ಅನ್ಕೊಂಡಿದ್ದೆ ಅಪ್ಪ ಅಮ್ಮ ಬಿಟ್ಟರೆ ನಮ್ಗೆ ಯಾರೂ ಇಲ್ಲ ಅಂತ. ಅಮ್ಮ ನನ್ನನ್ನು ಚಿಕ್ಕಮ್ಮನ ಮನೇಲಿ ಬಿಟ್ಟು ಹೋದ್ರ ರೆಡಿ ಅಲ್ಲಿಂದ. ಹೌದಾಕ, ನಂಗೆ ಇದೆಲ್ಲ ಆ್ಯಕ್ಷನ್. ಹೌದು ಅಕ್ಕ, ಇದೆಲ್ಲ ನಂಗೆ ಗೊತ್ತೇ ಇದ್ದಿಲ್ಲ. ನಾನು ಅನ್ಕೊಂಡಿದ್ದೆ ನನ್ಗೆ ಅಪ್ಪ ಅಮ್ಮ ಬಿಟ್ರೆ ಇನ್ನು ಯಾರೂ ಇಲ್ಲ ಅಂತ. ಅಮ್ಮ ನನ್ನ ಚಿಕ್ಕಮ್ಮ ಮನೆಗೆ ಬಿಟ್ಟೋಗ್ರು. ಆ ಚಿಕ್ಕಮ್ಮ ಎಲ್ಲ ಕೆಲಸ ನನ್ನ ಕೈಯಲ್ಲೇ ಮಾಡಿಸ್ತೋಳೆ. ಸಡಗ್ ಊಟನೂ ಕೊಡಲ್ಲ, ಆಟನಕ್ಕೂ ಬಿಡಲ್ಲ, ಏನೂ ಬಿಡಲ್ಲ. ನನ್ಗೇನ ಬೇಜಾರಾಗಿದ್ರೆ ನಿಮ್ಗೆ ತಕ್ಷಣ ಫೋನ್ ಮಾಡ್ತೀನಿ, ನಿಮ್ಮ ಜೊತೆ ಆಟ ಆಡ್ತೀನಿ.
ವೆರಿ ಗುಡ್ ಅಷ್ಟು ಹೇಳಿದ್ಯಾ. ಇವಾಗ ನೀಟಾಗಿ ಹೇಳೋಣ. ಹಾಂ ಇವಾಗ ಹೌದಾ, ನನಗೆ ಇದೆಲ್ಲ ಗೊತ್ತೇ ಇರಲಿಲ್ಲ. ನಾನು ಅಂದ್ಕೊಂಡಿದ್ದೆ ಅದು ಸರಿ ಇತ್ತು, ಅಪ್ಪ ಅಮ್ಮ ಬಿಟ್ಟರೆ ನಮ್ಗೆ ಯಾರೂ ಇಲ್ಲ ಅಂತ. ಅಮ್ಮ ನನ್ನನ್ನು ಅಮ್ಮ ನನ್ನನ್ನ ರೆಡಿ ರೆಡಿ ಅಲ್ಲಿಂದ ಹೇಳು ಆ್ಯಕ್ಷನ್. ಹೌದು ಅಣ್ಣ ಅಲ್ಲ ಅಮ್ಮ ನನ್ನನ್ನು ಅಲ್ಲಿಂದ ಹೇಳು ರೆಡಿ ಆ್ಯಕ್ಷನ್. ಹೌದಾ ಏಯ್ ಅಮ್ಮ ನನ್ನನ್ನು ಚಿಕ್ಕಮ್ಮನ ಮನೇಲಿ ಬಿಟ್ಟು ಹೋದ್ರ ಅಲ್ಲಿಂದ ರೆಡಿ. ಹಾಂ ಇನ್ನೊಂದ್ಸಲ. ಅಮ್ಮ ನನ್ನನ್ನು ಚಿಕ್ಕಮ್ಮನ ಮನೇಲಿ ಬಿಟ್ಟು ಹೋದ್ರ ಚಿಕ್ಕಮ್ಮ ಎಲ್ಲ ಕೆಲಸನೂ ನನ್ನ ಕೈಲೇ ಮಾಡಿಸ್ತಾರೆ, ಸರಿಯಾಗಿ ಊಟನೂ ಕೊಡಲ್ಲ, ಆಟ ಆಡೋಕ್ಕೂ ಬಿಡಲ್ಲ. ಡಿಂಪನ ಅಲ್ಲಾಡಬೇಡ ದಯವಿಟ್ಟು ಅಲ್ಲಿ ಬಿಟ್ಟು ಹೋದ್ರೆ ಆ್ಯಕ್ಷನ್. ಅಮ್ಮ ನನ್ನನ್ನ ಅನ್ಬಾರ್ದು ರೆಡಿ ನೋಡ್ತಾ ಇರು ಆ್ಯಕ್ಷನ್. ನನ್ನ ನೋಡಿ ನೋಡ್ಬಾರ್ದು, ಅವಳನ್ನೇ ನೋಡ್ತಾ ಇರು ಆ್ಯಕ್ಷನ್. ಸರಿಯಾಗಿ ಊಟನು ಚಿಕ್ಕಮ್ಮ ನನಗೆ ಸರಿ ಎಲ್ಲ ಕೆಲಸ ನನ್ನ ಕೈಲೇ ಮಾಡಿಸ್ತಾರೆ, 3 ಜನರಿಗೂ ಹೇಳಬೇಕು ಆ್ಯಕ್ಷನ್. ಅನ್ಬಾರ್ದು ನೋಡ್ತಾ ಇರು, 3 ಜನರಿಗೂ ಹೇಳು ಆ್ಯಕ್ಷನ್. ಅಮ್ಮ ನನ್ನನ್ನ ಚಿಕ್ಕಮ್ಮ ಇವರನ್ನು ನೋಡ್ಬೇಕು, ಆಮೇಲೆ ಫಸ್ಟ್ ಇವಳನ್ನು ನೋಡ್ತಾ ಇರು. ಅಣ್ಣ ಇಬ್ರು ಅಣ್ಣಂದ್ರನ್ನ ನೋಡ್ಬೇಕು. ಕತೆ ಹೇಳ್ಬೇಕು, ಎಲ್ಲ ಫ್ರೆಂಡ್ಸ್ ಅಲ್ವಾ, ಕತೆ ಹೇಳ್ಬೇಕು ನೋಡ್ತಾ ಇರು. ಚಿಕ್ಕಮ್ಮ ಎಲ್ಲ ಕೆಲಸ ನನ್ನ ಕೈಯಲ್ಲೇ ಮಾಡ್ತಾರೆ. ಇವರನ್ನು ನೋಡಬೇಕು ಪುಟ್ಟ, ಎಲ್ಲರನ್ನೂ ನೋಡ್ಕೊಂಡು ಹೇಳ್ಬೇಕು. ಫ್ರೇಮಲ್ಲಿ ಎಲ್ಲ ಇರ್ತಾರೆ, ನೋಡ್ತಾ ಇರಿ ಬಂಗಾರ ಆ್ಯಕ್ಷನ್. ಆ ಥರಕ್ಕೂ ಬಿಡಲ್ಲ. ಎಲ್ಲ ಕೆಲಸ ನನ್ನ ಕೈಯಲ್ಲೇ ಮಾಡಿಸ್ತಾರೆ ರೆಡಿ. 1 more. ಅಮ್ಮ ನನ್ನನ್ನು ನನ್ನ ಕೈಯಲ್ಲೇ ಮಾಡಿಸ್ತವ್ರೆ. ಓಕೆ 3 ಜನ ಚಪ್ಪಾಳೆ ತಟ್ಟಿ ಅವಳಿಗೆ. ಸರಿ ಇಲ್ಲ, ನಂಗೆ ಏನಾದರೂ ಬೇಜಾರಾದರೆ ನಾನು ತಕ್ಷಣ ನಿಮಗೆ ಫೋನ್ ಮಾಡ್ತೀನಿ, ನನಗೆ ನನ್ನ ಬೇಜಾರಾಗದೆ ನಿಮ್ಮ ತಕ್ಷಣ ಫೋನ್ ಮಾಡ್ತೀನಿ, ನಿಮ್ಮ ಜೊತೆ ಆಟಾಡ್ತೀನಿ. ಜೊತೆ ಆಟಾಡ್ತೀನಿ. ಏ ಅಂತ ಉದ್ದಕ್ಕೆ ಕೊಡಿ ನನ್ನ ಕಾಲು. ಏ ಯೇ! ಫುಲ್ಲು ಜಂಪ್. ಏ 2-3 ಸಲ ಜಂಪು. ಏ ಅಂತ. ಹಾಂ ಅಷ್ಟೇ ರೆಡಿ. ಯೇ! ಹಾಂ ಆಯ್ತು ಲಾಸ್ಟ್. ಇನ್ಮೇಲೆ ನಾನು ಯಾವತ್ತೂ ಬೇಜಾರು ಮಾಡ್ಕೊಂಡು ರೋಲಿಂಗ್. ಯೇ! ಅದಲ್ಲ, ನಿನ್ನ ಡೈಲಾಗ್ ಇಲ್ವಾ? ಮತ್ತೆ ಹೇಳು. ರೆಡಿ ರೋಲಿಂಗ್. ಮರ್ತೊಂದು ಡೈಲಾಗು. ಮ್ಯಾಮ್ ಡೈಲಾಗ್ ಮಾತಾಡ್ತಿದ್ದಾಳೆ. ಒಬ್ಬೊಬ್ಳೆ ಕೂತ್ಕೊಳ್ಳಲ್ಲ. ಒಬ್ಬೊಬ್ಳೆ ಕೂತ್ಕೊಳ್ಳಲ್ಲ. ಒಂದು ವೇಳೆ ನಂಗೆ ಏನಾದರೂ ಬೇಜಾರಾದರೆ ನನಗೇನೋ ಬೇಜಾರಾದ್ರೆ ತಕ್ಷಣ ಫೋನ್ ಮಾಡ್ತೀನಿ. ಇವತ್ತು ನಾನು ಬೇಜಾರು ಮಾಡ್ಕೊಳ್ಳಲ್ಲ, ಯಾವತ್ತು ಒಬ್ಬೊಬ್ಳೆ ಕೂತ್ಕೊಳ್ಳಲ್ಲ. ಏನು ಭರತನಾಟ್ಯ ಮಾಡ್ತಿದ್ಯಾ? ರೆಡಿ. ಇವರನ್ನೆಲ್ಲ ನೋಡ್ಕೊಂಡು ಹೇಳು. ಇನ್ಮೇಲೆ ನಾನು ಇನ್ಮೇಲೆ ಯಾವತ್ತು ನಾನು ಒಬ್ಬಳೆ ಇಲ್ಲಿ ಎಲ್ಲರನ್ನ ನೋಡಬೇಕು. ಡಿಂಪನ ಕೈ ತೆಗಿಯಮ್ಮ, ನೀನು 3 ಹೊತ್ತು ಕೈ ಅಲ್ಲಾಡಿಸ್ಕೊಂಡಿರ್ತೀಯ. ಇಲ್ಲಿ ಅಣ್ಣಂದ್ರನ್ನು ನೋಡ್ಬೇಕು. ಇನ್ಮೇಲೆ ನಾನು ಯಾವತ್ತೂ ಬೇಜಾರು ಮಾಡ್ಕೊಳಲ್ಲ ಆ್ಯಕ್ಷನ್. ಇನ್ಮೇಲೆ ನಾನು ಯಾವತ್ತು ಅಣ್ಣಂದ್ರನ್ನು ನೋಡಬೇಕು, ಎಲ್ಲರನ್ನೂ ನೋಡಬೇಕು. ಇನ್ಮೇಲೆ ನನಗೇನಾದರೂ ಬೇಜಾರಾದರೆ ನನಗೆ ನಾನು ರೆಡಿ ಸ್ಟಾರ್ಟಿಂಗ್. ಇನ್ಮೇಲೆ ನಾನು ಯಾವತ್ತು ಆ್ಯಕ್ಷನ್. ಇನ್ಮೇಲೆ ನಾನು ಯಾವತ್ತೂ ಬೇಜಾರು ಮಾಡ್ಕೊಳ್ಳಲ್ಲ, ನೋಡ್ತಾ ಇರು ಆ್ಯಕ್ಷನ್. ಇನ್ಮೇಲೆ ನಾನು ಯಾವಲ್ಲ ನನಗೇನೋ ರೆಡಿ ಒಬ್ಬ ಎಲ್ಲ ಇಲ್ಲ ರೆಡಿ. ಇನ್ಮೇಲೆ ನಾನು ಯಾವತ್ತು ಆ್ಯಕ್ಷನ್. ಇನ್ಮೇಲೆ ಬೆಬೆ ಅನ್ಬಾರ್ದು, ಕಂಟಾಗ್ತಾ ಇರ್ಬಾರ್ದು. ರೆಡಿ ಹೇಳು. ನನಗೇನಾದರೂ ಬೇಜಾರಾದರೆ ಆ ಥರ ಡೈರೆಕ್ಟ್. ಇನ್ಮೇಲೆ ನೋಡ್ತಾ ಇರು, ಎಲ್ಲರನ್ನೂ ನೋಡಬೇಕು ಆ್ಯಕ್ಷನ್. ರೆಡಿ. ಇನ್ನಿಲ್ಲ. ಇನ್ಮೇಲೆ ನಾನು ಯಾವುದಕ್ಕೂ ಬೇಜಾರು ಮಾಡ್ಕೊಳ್ಳಲ್ಲ ಆ್ಯಕ್ಷನ್. ಹೇಳು ಖುಷಿಯಾಗಿ ಹೇಳು. ಪ್ರೇಮ್ ಬೇರೆ ಖುಷಿಯಾಗಿ ಹೇಳ್ಬೇಕು, ಇಲ್ಲಾಂದರೆ 20 ಸರಿ ಮಾಡಿಸ್ತೀನಿ ಆ್ಯಕ್ಷನ್. ಇನ್ಮೇಲೆ ನಾನು ಅಣ್ಣಂದ್ರನ್ನು ನೋಡಬೇಕು ರೆಡಿ ಆ್ಯಕ್ಷನ್. ಇನ್ಮೇಲೆ ನಾನು ಯಾವತ್ತು ಬೇಜಾರು ಮಾಡ್ಕೊಳ್ಳಲ್ಲ ಆ್ಯಕ್ಷನ್. ಇನ್ಮೇಲೆ ನಾನು ಯಾವತ್ತು ಬೇಜಾರು ಮಾಡ್ಕೊಳ್ಳಲ್ಲ. ಇನ್ಮೇಲೆ 50 ಸರಿ ತಗೋಬಾರ್ದು. ಒಂದ್ಸರಿ ಡೈಲಾಗ್ ಹೇಳು. ಇನ್ಮೇಲೆ ನಾನು ಯಾವತ್ತೂ ಬೇಜಾರು ಮಾಡ್ಕೊಳ್ಳಲ್ಲ, ಇನ್ಮೇಲೆ ನಾನು ಯಾವತ್ತು ಬೇಜಾರು ಒಬ್ಬೊಬ್ಳೆ ಕೂತ್ಕೊಳ್ಳಲ್ಲ. ಒಬ್ಬೊಬ್ಳೆ ಕೂತ್ಕೊಳ್ಳಲ್ಲ. ನಂಗೆ ಏನಾದರೂ ಬೇಜಾರಾದರೆ ನನಗೇನಾದ್ರು ಬೇಜಾರಾದ್ರೆ ತಕ್ಷಣ ನಿಮಗೆ ಫೋನ್ ಮಾಡ್ತೀನಿ. ತಕ್ಷಣ ಫೋನ್ ಮಾಡ್ತೀನಿ. ಯಾರಿಗೆ ತಕ್ಷಣ ನಿಮಗೆ ಫೋನ್ ಮಾಡ್ತೀನಿ. ನಿಮ್ಗೆ ತಕ್ಷಣ ಫೋನ್ ಮಾಡ್ತೀನಿ. ನಿಮ್ಗೆ ತಕ್ಷಣ ಫೋನ್ ಮಾಡ್ತೀನಿ. ನಿಮ್ಮ ಜೊತೆ ಆಟಾಡ್ತೀನಿ, ನಿಮ್ಮ ಜೊತೆ ಆಟಾಡ್ತೀನಿ. ಆಮೇಲೆ ಏತ ಕುಡಿತು ರೆಡಿ. ಇನ್ಮೇಲೆ ನಾನು ಯಾವತ್ತೂ ಬೇಜಾರು ಮಾಡ್ಕೊಳ್ಳಲ್ಲ, ಒಬ್ಬೊಬ್ಳೆ ಕೂತ್ಕೊಳ್ಳಲ್ಲ ಮ್ಯಾಮ್ಗೆ ಹೇಳು. ಇನ್ಮೇಲೆ ನಾನು ಯಾವತ್ತೂ ಬೇಜಾರು ಮಾಡ್ಕೊಳ್ಳಲ್ಲ. ಇನ್ಮೇಲೆ 2 ಸರಿ ತಗೋಬಾರ್ದು, ಒಬ್ಬೊಬ್ಳೆ ಕೂತ್ಕೊಳ್ಳಲ್ಲ ಡೈರೆಕ್ಟು. ಒಬ್ಬೊಬ್ಳೆ ಕೂತ್ಕೊಳ್ಳಲ್ಲ. ಇನ್ಮೇಲೆ ನಾನು ಲೇ ಜಂಪು ಆ್ಯಕ್ಷನ್.